ನಮಸ್ಕಾರ. ಕಿಲ್ ಯು ಬಾಸ್ ನಮ್ಮ ಹತ್ರ ಒಂದು ಕ್ವಶನ್ ಕೇಳಿದ್ದಾರೆ. ಇಟ್ ಇಸ್ ರಿಗಾರ್ಡಿಂಗ್ MSME ಲೋನ್ ಅಥವಾ ಬಿಸ್ನೆಸ್ ಲೋನ್ ಬಗ್ಗೆ. ಕ್ವಶನ್ ಏನಂತ ಹೇಳಿದ್ರೆ, ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಮಾಡೋಕೆ ಲೋನ್ ಮ್ಯಾಕ್ಸಿಮಮ್ ಎಷ್ಟು ಸಿಗುತ್ತೆ? ಒಂದು. ಎರಡನೇದು, ಡಾಕ್ಯುಮೆಂಟ್ಸ್ ಏನ್ ಬೇಕಾಗುತ್ತೆ ಸರ್? ಓಕೆ, ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಮಾಡೋಕ್ಕೆ ಎಷ್ಟು ಮ್ಯಾಕ್ಸಿಮಮ್ ಲೋನ್ ಸಿಗುತ್ತೆ ಅನ್ನೋ ಕ್ವಶನ್ ಈಸ್ ನಾಟ್ ರೈಟ್. ಅದಕ್ಕೆ ನೀವು ಯಾವ ತರ ಅಂತ ಹೇಳಿದ್ರೆ, ನಿಮಗೆ ನೀವು ಏನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಾ, ಅದಕ್ಕೆ ಖರ್ಚು ಎಷ್ಟಿದೆ ಅದನ್ನ ಫಸ್ಟ್ ತಿಳ್ಕೊಳ್ಬೇಕು. ಈಗ ನೀವೊಂದು ಸಣ್ಣ ಫ್ಯಾಕ್ಟ್ರಿ ಶೆಡ್ ಆಗ್ತಿದೆ ಅಂತ ಹೇಳಿ ತಿಳ್ಕೊಳ್ಳುವ. ಸಪೋಸ್ ಒಂದು 10 ಲಕ್ಷ ಆಗುತ್ತೆ. ಮೆಷಿನರಿ ಆಗ್ತಾ ಇದ್ದೀರಾ, ಅದ್ರ ಮೇಲೆ ಒಂದು 10 lakhs ಆಗಿದೆ ಅಂತ ಹೇಳಿ ತಿಳ್ಕೊಳ್ಳುವ. 20 lakhs ಆಯ್ತು. ಈ ತರ ಇಕ್ವಿಪ್ಮೆಂಟ್ಸ್ ಅದು ಇದು ಅಂತೇಳಿ ಜನರೇಟರ್ಸ್ ಅದು ಎಲ್ಲದು ಸೇರಿ ಒಂದು 5 ಲಕ್ಷ ರೂಪಾಯಿ ಬೇಕಾಗಿದೆ ಅಂತ ತಿಳ್ಕೊಳ್ಳುವ. ಸೊ ಅವಾಗ ನಿಮ್ಗೆ ಏನಾಯ್ತು, 25 lakh rupees ನಿಮ್ಮ ಕಾಸ್ಟ್ ಆಫ್ ದಿ ಪ್ರಾಜೆಕ್ಟ್. ಅಂದ್ರೆ ನಿಮಗೆ ಯೂನಿಟ್ ಸ್ಟಾರ್ಟ್ ಮಾಡ್ಲಿಕ್ಕೆ 25 ಲಕ್ಷ ಬೇಕು. ಸೊ ಇಲ್ಲಿ ನಿಮ್ಗೆ 25 ಲಕ್ಷ ನಿಮ್ಗೆ ಕಾಸ್ಟ್ ಆಫ್ ದಿ ಪ್ರಾಜೆಕ್ಟ್ ಅಂತ ಹೇಳಿದ್ರೆ, ಅದರಲ್ಲಿ ಸರ್ಟೆನ್ ಮಾರ್ಜಿನ್ 10-20 ಈ ಮಾರ್ಜಿನ್ ಅನ್ನ ನೀವು ಹಾಕ್ಬೇಕಾಗುತ್ತೆ. ಉಳಿದದ್ದು ಬ್ಯಾಂಕಿನವ್ರು ಕೊಡುತ್ತೆ. ಇದರಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಅಂತ ಬಂದಾಗ ಸ್ಮಾಲ್ ಸ್ಕೇಲ್ ಯೂನಿಟ್ ಆಗಿರೋದ್ರಿಂದ ನಿಮಗೆ PMEGP ಲೋನ್ ಬೆಸ್ಟ್ ಅನ್ಸುತ್ತೆ. ಅದರಲ್ಲಿ ಮ್ಯಾಕ್ಸಿಮಮ್ 50 ಲಕ್ಷ ತನಕ ಸಿಗುತ್ತೆ. ದಟ್ ಡಸಂಟ್ ಮೀನ್ ನಿಮ್ಗೆ 50 ಲಕ್ಷವೇ ಸಿಗುತ್ತಂತೇನೇ ಇಲ್ಲ. ನಿಮ್ಮ ಪ್ರಾಜೆಕ್ಟ್ ಏನಿದೆ ಅದರ ಮೇಲೆನೆ ನಿಮ್ಗೆ ಬ್ಯಾಂಕ್ನವರು ಲೋನ್ ಕೊಡ್ತಾರೆ. ಎರಡನೇ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ, ಡಾಕ್ಯುಮೆಂಟ್ಸ್ ಏನ್ ಬೇಕಾಗುತ್ತೆ ಸರ್? ದ ಮೋಸ್ಟ್ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಏನಂತ ಹೇಳಿದ್ರೆ, ನೀವು ಏನ್ ಯೂನಿಟ್ ಸ್ಟಾರ್ಟ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಲ್ಲ, ಅದಕ್ಕೆ ಈಗ ನಾವು ಫಾರ್ ಎಕ್ಸಾಂಪಲ್ ತಗೊಂಡಿದ್ವಿ, ನಿಮ್ಗೆ ಫ್ಯಾಕ್ಟ್ರಿ ಶೆಡ್ಡಿಗೆ 10 ಲಕ್ಷ, ಅದಕ್ಕೊಂದು ನೀವು ಎಸ್ಟಿಮೇಷನ್ ಕೊಡ್ಬೇಕಾಗುತ್ತೆ. ಎರಡನೇದು ಮೆಷಿನರಿಗೆ ಕೊಟೇಶನ್ ತಗೊಳ್ಬೇಕು. ಮೂರನೇದು ಜನರೇಟರ್ಸ್ ಅದರ್ ಇಕ್ವಿಪ್ಮೆಂಟ್ಸ್ ಹೇಳಿದಾರಲ್ಲ, ಅದಕ್ಕೂ ಕೊಟೇಶನ್ ತಗೊಳ್ಬೇಕಾಗುತ್ತೆ. ದಟ್ ಈಸ್ ದ ಮೇನ್ ಥಿಂಗ್. ಯಾವ ತರ ಬಿಸ್ನೆಸ್ ಮಾಡ್ತೀರಂತ ಬ್ಯಾಂಕಿಗೆ ಹೇಳ್ಬೇಕು. ಅದನ್ನ ನೀವು ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಮುಖಾಂತರ ಹೇಳ್ಬೇಕಾಗುತ್ತೆ. ಅದರಲ್ಲಿ ಈಚ್ ಅಂಡ್ ಎವ್ರಿಥಿಂಗ್ ನಿಮ್ ಪ್ರಾಜೆಕ್ಟ್ ಬಗ್ಗೆ ಇರುತ್ತೆ. ಮತ್ತೆ ನಿಮ್ಮ KYC ಡಾಕ್ಯುಮೆಂಟ್ಸ್, ಆಮೇಲೆ ನೀವು ಇಲ್ಲಿ ತನಕ ಏನ್ ಕೆಲಸ ಮಾಡಿದೀರಾ ಅದರ ಇನ್ಕಮ್ ಪ್ರೂಫ್ ಇದ್ರೆ ಅದನ್ನ ಕೊಡಬೇಕಾಗುತ್ತೆ. ಮತ್ತೆ ನೀವು ಬ್ಯಾಂಕಿಂಗ್ ಸಿಸ್ಟಮ್ ಅಲ್ಲಿ ಆಪರೇಟ್ ಮಾಡ್ತಿದ್ರ ಅದರದ್ದು ಒನ್ ಇಯರ್ ಸ್ಟೇಟ್ಮೆಂಟ್ ಕೇಳಬಹುದು. ದಿಸ್ ಇಸ್ ದ ಮೇನ್ ಡಾಕ್ಯುಮೆಂಟ್ಸ್. ಇದಿಷ್ಟು ನೀವು ಡಾಕ್ಯುಮೆಂಟ್ಸ್ ಇಟ್ಕೊಂಡ್ರೆ ನೀವು PMEGP ಗೆ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಗೆ ಅಪ್ಲೈ ಮಾಡ್ಬೋದು. ಥ್ಯಾಂಕ್ ಯು.